ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ, ಈ ಬ್ಲೌಸ್ ಥರ ನೀವು ಏನಾದರೂ ಡಿಸೈನ್ ಹೊಲಿಸಿದ್ದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಂತೂ ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಡಿಸೈನು ಅಂತ. ಆದರೆ ತುಂಬ ಜನ ಹೊಲಿಸಿದ್ದಾರೆ. ಅದರಲ್ಲಿ ಇನ್ನೂ ಒಬ್ಬೊಬ್ಬರು 2 ಟ್ಯಾಗ್ 3 ಟ್ಯಾಗ್ ಇಟ್ಕೊಂಡು ಹೊಲಿಸಿದ್ದಾರೆ. ಇವರು ಒಂದೇ ಟ್ಯಾಗ್ ಇಟ್ಕೊಂಡು ಹೊಲಿಸಿದ್ದಾರೆ. ಇದು ಆ್ಯಕ್ಚುಲಿ ತುಂಬ ದಿನ ಆಯಿತು ಹೊಲ್ಕೊಟ್ಟು. ಮೇಲೆ ಬಿಚ್ಕೊಳ್ಳುತ್ತೆ ಅಂದ್ಬಿಟ್ಟು ಟ್ಯಾಗ್ ಹಾಕಕ್ಕೆ ಕೊಟ್ಟಿದ್ದಾರೆ. ಮತ್ತು ಇವ್ರದ್ದೇನೆ ಒಂದು ಮಿಸ್ಟೇಕ್ ಆಯಿತು ಫ್ರೆಂಡ್ಸ್. ಜೀವನೇ ಬಾಯಿಗೆ ಬಂದಂಗೆ ಆಗಿತ್ತು. ಯಾಕಪ್ಪ ಅಂದರೆ ಅವ್ರದ್ದೇ ಒಂದು ಸೀರೆ ಕೊಟ್ಟಿದ್ರು ಹೊಲಿಯೋಕ್ಕೆ, ಸೀರೆ ಬ್ಲೌಸು. ಅದು ಸೀರೆ ಕಟ್ ಮಾಡಿದ್ದೀನಿ, ಬ್ಲೌಸಿಗೆ ಲೈನಿಂಗ್ ತಂದು ಮನೇಲಿ ಇಟ್ಟಿದ್ದೀನಿ. ಅವರು ಡಿಸೈನ್ ಏನು ಬೇಡ ಅಂತ ಹೇಳಿದರು ಅಂತ. ನೋಡಿ ಹಿಂಗೆ ಸೀರೆ ಒಳಗೆಲ್ಲ ಹುಡುಕಿ ಸಾಕಾಗೋಯ್ತು ಅವ್ರ ಸೀರೆನ. ಮತ್ತು ಅಂಗಡಿಗೆ ಹೋಗಿ ಹುಡ್ಕೋದು, ಮತ್ತು ಮನೇಲಿ ಬಂದು ಹುಡ್ಕೋದು. ಸೀರೆ ನನಗೆ ಸೀರೆ ಕೊಟ್ಟಿರೋದು ಕಲ್ಲರೇ ನೆನಪಿಲ್ಲ. ಬ್ಲೌಸ್ ಕಟ್ ಮಾಡಿದ್ದೀನಿ, ಸೀರೆ ಪರ್ಪಲ್ ಕಲರ್ ಇದೆ, ಬ್ಲೌಸು ಬ್ಲೂ ಕಲರ್ ಇದೆ. ನೋಡಿ ಇಲ್ಲೆಲ್ಲ ಹಾಕ್ಬಿಟ್ಟೆ, ಸಿಕ್ಕಲೆಲ್ಲ ಟೆನ್ಷನ್ ಆಗೋಯ್ತು. ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರಾ, ಇಲ್ಲ ಎಲ್ಲಿ ಮಿಸ್ಟೇಕ್ ಆಯಿತಾ, ಏನು ಎಲ್ಲೋಯ್ತು, ಇಲ್ಲ ಯಾರಿಗಾದ್ರೂ ಕಸ್ಟಮರ್ಗೆ ಕೊಟ್ಬಿಟ್ಟಿದ್ದೀನಾ, ನಮ್ಮ ತಮ್ಮ ಹೆಂಡ್ತಿಗೆ ಹೊಲ್ಕೊಟ್ಟಿದ್ದೆ ಅವ್ರಿಗೇನಾದರೂ ಕೊಟ್ಬಿಟ್ಟಿದ್ದೀನಿ ನೋಡಿ, ಇದೇ ಸೀರೆ ಕೊಟ್ಬಿಟ್ಟಿದ್ದೀನಾ ಅಂತ ಹುಡುಕಿ ಮಡಗಿದೆ, ಸಿಕ್ಕಲೇ ಇಲ್ಲ. ಆಮೇಲೆ ಸೀರೆಗಳೆಲ್ಲ ನೋಡ್ತೀನಿ, ಬ್ಲೂ ಕಲರ್ ಇಲ್ಲ. ಇದಿದೆ ಬ್ಲೂ ಕಲರ್ ಇಲ್ಲ. ನಾನಿದೇನು ನೆವಿ ಬ್ಲೂ ಕಲರು ಇಲ್ವಲ್ಲ. ತುಂಬ ಟೆನ್ಷನ್ ಆಗೋಯ್ತು. ಏನಪ್ಪ ಮಾಡೋದು, ಒಳ್ಳೆ ತಲೆನೋವಾಯ್ತಲ್ಲಪ್ಪ. ಇನ್ನು ಆ ಥರ ಸೀರೆ ಕೊಡಿಸಿ ಅಂದರೆ ಎಲ್ಲಿ ಹುಡ್ಕೊಂಡು ಹೋಗೋದು, ಏನು ಮಾಡೋದು, ಅಯ್ಯೋ ತಲೆನೋವಾಗೋಯ್ತು. ಮತ್ತೆ ಹುಡುಕಿ ಆಮೇಲೆ ಯೋಚನೆ ಮಾಡಿದೆ, ಬಾರ್ಡರ್ ನೋಡೋಣ, ಬಾರ್ಡರ್ ಮ್ಯಾಚ್ ಮಾಡಿದ್ರೆ ಯಾವ ಸೀರೆಗೆ ಮ್ಯಾಚ್ ಆಗುತ್ತೆ ನೋಡೋಣ ಅಂದ್ಬಿಟ್ಟು ತಿರ್ಗು ಹಂಗೂ ಅಲ್ಲಿಂದನೇ ಕೆಳಗಡೆಯಿಂದನೇ ನೋಡಿ ಸಾಕಾಯಿತು. ಅದು ನೋಡಿದ್ರೆ ಸಿಕ್ಕಲೇ ಇಲ್ಲ. ಕೊನೆಗೆ ಒಂದು ಸ್ವಲ್ಪ ಹತ್ರ ತೊಗೊಂಡೋಗಿ ಬಾರ್ಡರ್ ಮ್ಯಾಚ್ ಮಾಡಿದೆ, ಕರೆಕ್ಟಾಗಿದೆ. ಅಪ್ಪ ಜೀವ ಹೋಗಿದ್ದು ಜೀವ ಬಂದಂಗಾಯಿತು. ಮತ್ತು ನೋಡಿ ಇದು ಒಂದು ಎಂಬ್ರಾಯ್ಡಿಂಗ್ ವರ್ಕ್ ಹಾಕ್ತಾಯಿದ್ದೀನಿ. ಇದು ನಾಳೆ ಕೊಡಬೇಕು, ಸಂಡೇ ಕೊಡಬೇಕು. ಇದು ಸಂಜೆ ಕೊಡಿ, ಸಂಜೆ ಕೊಟ್ಟರು ಪರವಾಗಿಲ್ಲ ಅಂದಿದ್ದಾರೆ. ಆ್ಯಕ್ಚುಲಿ ಅವರು ಪ್ಯಾಚ್ ವರ್ಕ್ ಹೇಳಿದರು, ಇದ್ದಕ್ಕಿದ್ದಂಗೆ ಈ ಥರ ಚೇಂಜ್ ಮಾಡಿ ವರ್ಕ್ ಮಾಡಿಕೊಡಿ ಅಂತ ಹೇಳ್ಬಿಟ್ರು. ಆ ಸೀರೆನಷ್ಟು ಕ್ವಾಲಿಟಿನೂ ಇಲ್ಲ. ಆದರೆ ಅವ್ರಿಗೆ ಬೇಕು ಅಂದರೆ ಇನ್ನೇನು ಮಾಡೋದು, ನಮ್ಮ ಕೆಲಸ ನಾವು ಮಾಡಬೇಕಲ್ವ. ನೋಡಿ ಇದೇ ಸೀರೆ ವರ್ಕ್ ಮಾಡ್ತಾಯಿರೋ ಸೀರೆ ಇದು, ಬ್ಲೌಸ್ದು ಸೀರೆ ಮಾಡ್ತಾಯಿದ್ದೀನಿ. ನಮಗೇನು ಕಸ್ಟಮರ್ ಹೇಳ್ತೀವಿ, ಅವ್ರು ಕೇಳಲ್ಲ ಅಂದಾಗ ನಮಗೇನು ಇಲ್ಲ, ಮಾಡ್ಕೊಡ್ತೀವಿ, ನಮಗೇನು ದುಡ್ಡು ಬರುತ್ತೆ ಅಷ್ಟೇ. ಮತ್ತು ನೋಡಿ ಇವೆಲ್ಲ ಫಾಲ್ ಹಾಕೋದು ಹೇಳಿದ್ನಲ್ಲ, ಎಲ್ಲ ತೆಗೆದು ಹರಡ್ಬಿಟ್ಟಿದ್ದೀನಿ. ಈಗ ಮತ್ತೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಫಾಲ್ ಹಾಕಿ ಇಟ್ಕೊತಾ ಇದ್ದೀನಿ. ಇದೆಲ್ಲ ನಾಳೆ ಕೊಡಬೇಕು. ಜಿಗ್ಜಾಗ್ ಮಾಡಬೇಕು, ಫಾಲ್ ಹಾಕಬೇಕು, ಎಮ್ಮಿಂಗ್ ಮಾಡಬೇಕು. ಕೆಲವೊಂದು 2 ಕಡೆ ಸ್ಟಿಚ್ ಮಾಡ್ತೀನಿ, ಇನ್ನು ಕೆಲವು 1 ಕಡೆ ಸ್ಟಿಚ್ ಮಾಡಿ 1 ಕಡೆ ಎಮ್ಮಿಂಗ್ ಮಾಡಬೇಕು, ಮತ್ತು ಜಿಗ್ಜಾಗ್ ಮಾಡಬೇಕು. ಹಂಗಾಗಿ ಎಲ್ಲ ಒದ್ರುಬಿಟ್ಟೆ. ಅದು ಸೀರೆ ಹುಡ್ಕಕ್ಕೆ ಸಲುವಾಗಿ ಈ ಸೀರೆಗಳ ಜೊತೆಲಿ ಏನಾದರೂ ಫಾಲ್ ಹಾಕಕ್ಕೆ ಇಟ್ಟಿದ್ದೀನ ಅಂತ ಹುಡುಕಿ ಸಾಕಾಗೋಯ್ತು. ಸುಸ್ತಾಗೋದೆ ಮಾತ್ರ. ಒಂಥರ ಟೆನ್ಷನ್ ಆಗೋಯ್ತು. ಏನಾಯ್ತಪ್ಪ ಬ್ಲೌಸು ಸೀರೆ ಎಲ್ಲೋಯ್ತು, ಏನು ಮಾಡೋದು ಅನ್ನೋ ಗಾಬರಿಗೆ ಆಮೇಲೆ ಎಲ್ಲ ನೋಡಿ ಹಿಂಗೆ ಒದರಿಕಿದ್ನ ಮತ್ತೆ ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ. ಇವಾಗೆಲ್ಲ ನೈಟ್ ಕುತ್ಕೊಂಡು ಇದನ್ನು ಮಾಡಬೇಕು. ಅದಕ್ಕೋಸ್ಕರ ನೋಡಿ ಅದರಲ್ಲೇ ಫಾಲ್ಗಳೆಲ್ಲ ಹಾಕಿ ಇಟ್ಕೊತಾ ಇದ್ದೀನಿ. ನೀಟಾಗಿ ಜೋಡಿಸ್ಕೊಂಬಿಡೋಣ ಅಂತ. ಎಲ್ಲ ಸೇರಿ ಒಂದು 15 ಸೀರೆ ಇದೆ ಫ್ರೆಂಡ್ಸ್.